ಬಳ್ಳಾರಿ ವಿಮ್ಸ್ ಆವರಣದ ಮೈದಾನದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಜಿಲ್ಲಾಡಳಿತ ಮತ್ತು ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಯ ನೇತೃತ್ವದಲ್ಲಿ ವೇದಿಕೆ ಕಾರ್ಯಕ್ರಮ ಹಾಗೂ ನಿರೂಪಣೆ ನಡೆಯಬೇಕಾಗಿತ್ತು. ಆದರೆ ಈ ಒಂದು ಸಂದರ್ಭದಲ್ಲಿ ಡಿವೈಎಸ್ಪಿ ಪ್ರಕಾಶ್ ಅವರು ಪೊಲೀಸ್ ಸಮವಸ್ತ್ರದಲ್ಲೇ ನಿರೂಪಣೆ ಮಾಡಿರುವುದು ಸಾರ್ವಜನಿಕರ ಗಮನವನ್ನು ಸೆಳೆದಿದೆ. ಪ್ರೋಟೋಕಾಲ್ ಮತ್ತು ಇಲಾಖಾ ನಿಯಮಗಳ ಪ್ರಕಾರ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿ ಯಾರಿಗೆ ವಹಿಸಲಾಗಿತ್ತು? ನಿಯೋಜಿತ ನಿರೂಪಕರಿದ್ರು, ಪೊಲೀಸ್ ಅಧಿಕಾರಿಯೇ ನಿರೂಪಣೆಯನ್ನ ಮಾಡಿದ್ಯಾಕೆ ಅನ್ನೋ ಪ್ರಶ್ನೆಗಳು ಇದೀಗ ಕೇಳಿಬರ್ತಿವೆ. ಪ್ರಶಸ್ತಿಯನ್ನು ಪಡೆದಂತ ತಂಡ ಭಾರತ ಸೇವಾದಳ ತಂಡದ ಕ್ಯಾಪ್ಟನ್ ಅವರು ವೇದಿಕೆ ಹತ್ರ ಆಗಮಿಸಬೇಕಾಗುತ್ತದೆ. ಜೋರು ಚಪ್ಪಾಳೆ ಬರಬೇಕು, ಕಾರತಾಳದ ಮೂಲಕ ಅವರೆಲ್ಲ ಪ್ರೋತ್ಸಾಹಿಸಬೇಕಾಗುತ್ತದೆ. ಮೂರನೆಯ ತಂಡ ಸಂತ ಜೋಸಫರ ಬಾಲಕರ ಮೂರನೇ ಬಹುಮಾನ ಗೈಡ್ಸ್ ತಂಡದ ಸೆಂಟ್ ಜೋಸೆಫ್. ಇದೀಗ ಪ್ರೌಢಶಾಲಾ ವಿಭಾಗದಿಂದ ಪ್ರಥಮ ಬಹುಮಾನವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಅವರು ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿಯಾಗಿ ಬಂದಂತಹ ಬಳಿಕ ನಡೆದಂತಹ ಪ್ರಮುಖ ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರು ಸಚಿವರ ಸಮ್ಮುಖದಲ್ಲೇ ನಿರೂಪಣೆ ಮಾಡಿರುವುದು ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿದೆ. ಆದರೆ ಡಿವೈಎಸ್ಪಿ ಪ್ರಕಾಶ್ ಅವರು ಸಚಿವರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ನಿರೂಪಣೆ ಮಾಡಿದ್ದಾರೆ ಅನ್ನೋ ಆರೋಪಗಳಿಗೆ ಯಾವುದೇ ಅಧಿಕೃತ ದೃಢೀಕರಣವಿಲ್ಲ. ಆದ್ದರಿಂದ ಪೊಲೀಸ್ ಅಧಿಕಾರಿಗೆ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿ ನೀಡಿದ್ರೆ ಯಾವ ಆದೇಶದ ಮೇರೆಗೆ? ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ನಿರೂಪಕರನ್ನ ನಿಯೋಜಿಸಲಾಗಿತ್ತ ಅನ್ನೋ ಪ್ರಶ್ನೆಗಳಿಗೆ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಇಲಾಖೆ ಈಗ ಸ್ಪಷ್ಟನೆಯನ್ನ ನೀಡಬೇಕಾಗಿದೆ.